ಹಾಯ್ ಗೈಸ್, ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳೆಯ ಶಿವಕುಮಾರ್. ನಾನು ಕೇಂದ್ರೀಯ ವಸತಿ ಶಾಲೆಯ ಅಲ್ಲಿ ತುಂಬ ಚೆನ್ನಾಗಿ ಶಿಲ್ಪ ಕಲಾಕೃತಿಗಳನ್ನು ಅರಳಿದೆ. ಈ ಗೇಟ್ನಲ್ಲಿ ನೋಡೋಣ ಬನ್ನಿ. ಇಲ್ಲಿ ಒಳಗಡೆ ಚಂದನವನ ಶ್ರೀ ಮತ್ತು ವಸ್ತು ಸಂಗ್ರಹಾಲಯವಿದೆ. ಅಮರ್ ಜವಾನ್ ವೀರ ಯೋಧರ ಸ್ತಂಭವಿದೆ ಮತ್ತು ಕಾರ್ಗಿಲ್ ವಿಜಯೋತ್ಸವದ ಸ್ಕಲ್ಪ್ಚರ್ಸ್ ಇವೆ. ಇವು ಪಾರ್ಟ್ 2ನಲ್ಲಿ ನೋಡೋಣ. ಹಾಯ್ ಗಾಯ್ಸ್, ಇದು ನಮ್ಮ ದೇಶಿ ಕೇಂದ್ರೀಯ ವಸತಿ ಶಾಲೆ. ಇದು ಅದರ ಗೇಟು ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಈ ಗೇಟಿನಲ್ಲಿ ನಾನಾ ರೀತಿಯ ಕಲಾಕೃತಿಗಳಿವೆ. ಅದ್ಭುತಮಯವಾಗಿ ಕಲಾವಿದ ಮಾಡಿದ್ದಾನೆ. ಇಲ್ಲಿ ನೋಡ್ರಿ, ಸಂಸಾರ ಸರ್ವಸ್ವ. ಇಲ್ಲಿ ಟ್ರೀ, ಸಿಮೆಂಟ್ನಲ್ಲಿ ಟ್ರೀ ಮಾಡಲಾಗಿದೆ. ಇದರ ಮೇಲುಗಡೆ ಪ್ಯಾರೋಟ್ ಕುಳಿತಿರುವ ದೃಶ್ಯ, ಅದರ ಟೊಂಗೆ ಮೇಲೆ ಕುಳಿತಿರುವ ದೃಶ್ಯ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದೆ ಗಿಳಿ. ಇದನ್ನು ಮಾಡೋದಕ್ಕೆ ಬಹಳ ದಿವಸಗಳನ್ನೇ ತಗೊಂಡಿದೆ. ಇಲ್ಲಿ ನೋಡಿ, ಇದು ಒಂದು ಟ್ರೀ ಮಾಡೋದಕ್ಕೆ ಏನಿಲ್ಲ ಅಂದ್ರೆ 6 ಸಿಮೆಂಟ್ ಚೀಲ, 6 ಸಿಮೆಂಟಿನ ಬ್ಯಾಗ್ ಹೋಗಿರ್ಬೋದು. ಇದೇ ಥರ ಇಲ್ಲಿ ಫುಲ್ ಗೇಟ್ ಆಗಿದೆ. ಇದು ಗೇಟು ಹೈಟಿಗೆ ಒಂದು 17 ಫೀಟ್ ಆಗಿರ್ಬೋದು. ಇಲ್ಲಿ ಹೆಣ್ಣು ಮಗಳು ಮಗುವನ್ನು ಎತ್ತುಕೊಂಡು ತಲೆ ಮೇಲೆ ಬುತ್ತಿಯನ್ನು ಹಿಡಿದುಕೊಂಡು ಹೊಲಕ್ಕೆ ಹೋಗುವ ದೃಶ್ಯ ಇದು ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಲ್ಲೂ ಎತ್ತಿನ ಗಾಡಿಯಲ್ಲಿ ಹೋಗುತ್ತಿರೋ ದೃಶ್ಯ ರೈತರು. ಇದು ಈಗ ಕಾಡಿನೊಳಗೆ ಇರೋ ದೃಶ್ಯ. ಎದುರುಗಡೆ ಇದೆ ಜಿಂಕೆ, ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೊಂದು ಟ್ರೀ, ಮೇಲ್ಗಡೆ ಗುಬ್ಬಿಗಳು ಕುಳಿತಿರುವ ದೃಶ್ಯ. ನಾನಾ ರೀತಿಯ ಬಣ್ಣಗಳಾಗಿರುವ ಗುಬ್ಬಿಗಳು ರಂಗು ಬಿರಂಗಿಯಲ್ಲಿ ಕಾಣಿಸ್ತಿರುವುದು. ಇಲ್ಲಿ ನೋಡಿ, ಮನೆ ಮೇಲೆ ಮೊದಲು ಗಂಗಿ ಗೌರಿ ಆಡ್ತಿದ್ರಲ್ಲ, ಅದೇ ರೀತಿಯಲ್ಲಿ ನವಗ್ರಹ ಅಂತೇಳಿ ಹಿಂಡಿ ಬಡಿದು ಅದರಲ್ಲೊಂದು ಚಂದ್ರ, ಸೂರ್ಯ, 9 ಗ್ರಹಗಳು ಮಾಡಿರೋ ದೃಶ್ಯ. ಇದು ಗಂಗಿ ಗೌರಿ. ಇದು ಕಾಣಿಸ್ತಿರೋದು ಪ್ಲಸ್ ಡಾಕ್ಟರ್. ಅದರ ಆಚೆ ದೀಪ, ಅದರ ಆಚೆ ಒಂದು ಹಿಂಡಿ ಬಡಿದು ಅದರಲ್ಲಿ ಒಂದು ಇಟ್ಟಿ, ಆ ರೀತಿ ಇರೋದು. ಇಲ್ಲಿ ಗಿಳಿಗಳು ನೋಡಿ ಸರ್, ಗಿಳಿಗಳು ಅಂತೂ ಒಂದು ಶಾರ್ಟ್ ವಿಡಿಯೋ ಹಾಕಿ ನೋಡ್ರಿ ಸರ್. ಆನಂತರ ಇಲ್ಲಿ ಸಾಂಸ್ಕೃತಿಕ ಲೋಕ, ವುಡ್ಡಿನಲ್ಲೇ ಡಿಸೈನ್ ಮಾಡಿ, ಒಂದು ವುಡ್ ಕಟ್ ಮಾಡಿ ಯಾವ ರೀತಿ ಇದು ಮಾಡ್ತಾರಲ್ಲ ಪೇಸ್ಟು, ಆ ರೀತಿ ಇದು ಸಿಮೆಂಟ್ನಲ್ಲಿ ಒಂದು ಕಲೆಯನ್ನು ಅರಳಿಸಿದ್ದಾರೆ. ಇಲ್ಲಿ ಮಂಕಿ ನೋಡಿ ಮೇಲ್ಗಡೆ ಇಶ್ ಮಾಡ್ತಿದೆ. ಸಾಂಸ್ಕೃತಿಕ ಲೋಕದ ಗೇಟ್ ಇದು. ಈಚೆ ಸೈಡ್ ಹೋಗಿದರೆ ವಸ್ತು ಸಂಗ್ರಹಾಲಯ ಇದೆ, ಹಾಗೂ ವಿಜಯೋತ್ಸವದ ಸಿಂಬಲ್ ಇದೆ, ಕಾರ್ಗಿಲ್ ಯುದ್ಧದ. ಇಲ್ಲಿ ನೋಡಿ, ಇಲ್ಲಿ ಟಿಕೆಟ್ ದರ ಇದೆ. ದೊಡ್ಡವರಿಗೆ 50 ರೂಪಾಯಿ, ಚಿಕ್ಕ ಮಕ್ಕಳಿಗೆ 20 ರೂಪಾಯಿ ಇದೆ. ಇಲ್ಲಿ ಮೇಲೆ ಸಂಸಾರವೇ ಸರ್ವಸ್ವ ಅಂತೂ ಬರೆದಿರೋದು. ಎಲ್ಲಕ್ಕ ಮೇಲ್ಗಡೆ ಒಂದು ಬುಕ್ ಇದೆ, ಬುಕ್ಕಿನಲ್ಲಿ ಅ ಆ ಇ ಈ ಬರೆದಿರೋದು. ಮೇಲ್ಗಡೆ ಗುಬ್ಬಿಗಳು ಕುಳಿತಿರೋ ದೃಶ್ಯ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿರುವುದು ಗುಬ್ಬಿ. ಇದು ದೇಶಿ ಕೇಂದ್ರೀಯ ವಸತಿ ಶಾಲೆ. ಇದು ಅದು ಹೋಗುವ ಗೇಟ್. ಇದು ಸ್ಕೂಲಿಗೆ ಹೋಗುವ ಗೇಟ್. ಇದು ಮೇಲ್ಗಡೆ 2 ಕ್ರೇನ್ ಬರ್ಡ್ ಇದೆ. ಕ್ರೇನ್ ಬರ್ಡ್ ಎಷ್ಟು ಚೆನ್ನಾಗಿ ನಿಂತಿರುವ ದೃಶ್ಯ ಅದು ಕ್ರೇನ್ ಬರ್ಡ್. ಇದರ ಮೇಲೆ ಗುಬ್ಬಿಗಳು ಕುರಿತು. ಇದು ನೋಡ್ರಿ, ಟ್ರೀ ಯಾವ ರೀತಿ ಮಾಡಿದ್ದಾರೆ. ಇದು ಪಾರಿವಾಳ.
ಈ ಗಿಡದ ಮೇಲೆ ಪಾರಿವಾಳ ಕುಳಿತಿರುವ ದೃಶ್ಯ. ವಾವ್, ಇಲ್ಲಿ ನೋಡಿ ನಮ್ಮ ದೇಶದ ನಕ್ಷ, ಭಾರತ ನಕ್ಷ. ಇದು ಬ್ಯಾಕ್ ಸೈಡ್ ಇರೋದು ಸಮುದ್ರ ಥರ ಮಾಡಿದ್ದಾರೆ. ಇದರಲ್ಲಿ ಎಲ್ಲ ಭಾಷೆಯ ಲಿಪಿಯ ಒಂದೊಂದು ಅಕ್ಷರಗಳನ್ನು, ಎಲ್ಲ ರಾಜ್ಯದ ಅಕ್ಷರಗಳನ್ನು ಇದರಲ್ಲಿ ಬರೆದಿದೆ. ಮೇಲ್ಗಡೆ ನಟರಾಜ ನಿಂತಿರುವ ದೃಶ್ಯ. ಇದು ಕ್ರಿಯೇಟಿವ್ ಬುಕ್ಸ್ ಇದೆ. ನಾವು ಎಷ್ಟು ಓದಿದ್ರೂ ಕಡಿಮೆ ಅಂತೇಳಿ ಇದರ ಅರ್ಥ ಅನಿಸುತ್ತೆ. ಇಲ್ಲಿ ನೋಡಿ ಗಿಡ, ಈ ಮರದಲ್ಲೂ ಪಾರಿವಾಳ ಗುಬ್ಬಿ ಇದೆ. ಎಲ್ಲ ಮರದ ಮೇಲೆ, ಟೊಂಗೆಯ ಮೇಲೆ ಗುಬ್ಬಿ ಪಾರಿವಾಳ ಕುಳಿತಿರುವ ದೃಶ್ಯ. ಇದು ಇಲ್ಲಿ ಸ್ವಾಮಿಗಳು ಕುಳಿತಿರುವ ದೃಶ್ಯ. ಇವರು ಗುರುಕುಲ ಪದ್ಧತಿ, ಆವಾಗ ಯಾವ ರೀತಿ ಗುರುಕುಲ ಪದ್ಧತಿ ಇತ್ತು ಇಲ್ಲಿ ನೋಡಿ. ಅವರು ಕೆಳಗೆ ಕುಳಿತು ಎಲ್ಲ ಅವರ ಹೇಳುವ ಮಾರ್ಗದರ್ಶನದಿಂದ ನಡೀತಿದ್ದರು. ಇಲ್ಲಿ ಗುಬ್ಬಚ್ಚಿಗಳು ಎಷ್ಟು ಚೆನ್ನಾಗಿ ಟೊಂಗೆ ಮೇಲೆ ಕುಳಿತಿರೋ ದೃಶ್ಯ. ಇದರ ಒಳಗಡೆ ಇನ್ನೂ ಎಷ್ಟು ಚೆನ್ನಾಗಿರ್ಬೋದು. ಗೇಟ್ ಎಷ್ಟು ಚೆನ್ನಾಗಿದೆ ಅಂದರೆ ಒಳಗಡೆ ಇನ್ನೂ ಎಷ್ಟು ಚೆನ್ನಾಗಿರ್ಬೋದು. ಇದು ಚಂದನವನ ಶ್ರೀ ಅಂಥೇಳಿ ಹೆಸರು ಪಡೆದಿರುವುದು. ಇಲ್ಲಿ ಫುಲ್ ಹಸಿರಾಗಿರುವ ಇದು ಗಾರ್ಡನ್. ಇದು ಹಿಂದಿನಗಡೆ ಇದು ನಮ್ಮ ದೇಶಿ ಕೇಂದ್ರೀಯ ವಸತಿ ಶಾಲೆಯ ಸಿಂಬಲ್. ಇದು ನೋಡಿ ಯಾವ ರೀತಿ ಇದೆ. ಕಲ್ಯಾಣ ಕರ್ನಾಟಕದ ವಿಶ್ವಮಾದಿತ್ಯ. ಎಷ್ಟು ಚೆನ್ನಾಗಿದೆ ನೋಡ್ರಿ ಇದು ಸಿಂಬೋಲು. ಇದೇ ನಮ್ಮ ದೇಶಿ ಕೇಂದ್ರೀಯ ವಸತಿ ಶಾಲೆಯ ಗೇಟ್. ಇದು ಫ್ರಂಟ್ ಸೈಡ್ ಇದು ರೋಡ್ ಇದೆ. ಮೇನ್ ರೋಡಲ್ಲೇ ಇದು ಸಾಂಸ್ಕೃತಿಕ ಲೋಕ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಒಳಗಡೆ. ಸಂಗೀತದೊಂದಿಗೆ ಮೋಜು ಮಸ್ತಿ. ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಈ ನಂಬರ್ನಲ್ಲಿ. ಬಿಸಿಲಲ್ಲಿ ತಂಪಾಗಿರಲು ಸದಾವಕಾಶ. ಇಲ್ಲೂ ಒಳಗಡೆ